ಗಿರ್ಜಾ ಯಾಕ? ರೀ ಗಂಡ್ಮಕ್ಳು ಹೊರಗೆ ಹೋಗುವಾಗ ಎಲ್ಲಿ ಹೊಂಟಿರಿ ಅಂತ ಕೇಳಬಾರ್ದಂತ್ರಿ. ಅದಕ್ಕೆ ಊರಿಗೆ ಹೊಂಟಿರೇನ್ರಿ? ಹ್ಮ್ ಮತ್ ನೀ ಏನ್ ಮಾಡಿದೀಗ? ಅಯ್ಯ ನಾ ಎಲ್ಲಿ ಕೇಳೀನ್ರಿ, ಊರಿಗೆ ಹೊಂಟಿರೇನ್ರಿ ಅಂತ ಕೇಳೀನ್ರಿ. ಅದಕ್ಕೆ ನೀವು ಹ್ಞೂ ಹೌದು ಇಂಥ ಊರಿಗೆ ಹೊಂಟನು ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಇಲ್ಲೇ ಎಲ್ಲರ ಹೊಂಟನು ಅಂತ ಹೇಳ್ಬೇಕು, ಮುಗೀತ್ರಿ. ಹಿಂಗನ ಟೆಕ್ನಿಕ್ ಮಾರಿ ಇಟ್ಬಿಡ್ ನಿಂದ. ಸೂಪರ್ ಟೆಕ್ನಿಕ್ ಹೌದಿಲ್ರಿ? ಅವ್ರು ಹೇಳಿ ಹೊಂಟ್ರ ನೋ ಪ್ರಾಬ್ಲಮ್ಮು. ಹೇಳೋದ್ಲೆ ಹೊಂಟಿದ್ರಂದ್ರೆ ನಾವು ತಿಳ್ಕೊಬೇಕಲ್ರಿ, ಯಾಕಡೆ ಹೊಂಟಾರು ಯಾವಾಗ ಬರ್ತಾರು, ನಾವು ಏನಾರ ತರಾಕ ಮಾಡಾಕ ಹೇಳೋದಿದ್ರದು ಹೇಳಿದಾಗ ಕೇಳಿದಾಗ ಗೊತ್ತಾಕತ್ತೆ ಹೌದಿಲ್ರಿ? ಅದಕ್ಕೆ ಹಿಂಗೆ ಟೆಕ್ನಿಕ್ ಮಾಡಿ ಕೇಳ್ಬಿಡೋದ್ರಿ. ನಿನ್ ಬುದ್ಧಿನ ಎಲ್ಲರಿಗೂ ಹೇಳ್ಕೊಡ. ಅಯ್ಯ ಅದು ಹೋಗ್ಲಿ ಬಿಡ್ರಿ, ನೀವೇನ ಹುಬ್ಬಳ್ಳಿ ಹೊಂಟಿರೇನ್ರಿ? ಇಲ್ಲಿಲ್ಲ ಹೋಗು, ಹೇಳುದ್ಲಿ ಬಿಡುದ ಇಲ್ಲಿಕಿ. ಹುಬ್ಬಳ್ಳಿಗೆ ಹೊಂಟವ್. ಏನಾತೀಗ? ಏನಾರ ಪಾನಿಪುರಿ ಗೋಬಿ ಮಂಚೂರಿ ಅದೇನೇನ ಕೇಳ್ತೀಯಲ್ಲ ಅವನ್ನೆಲ್ಲ ತರ್ಬೇಕನ? ಅಯ್ಯ ಹಾಗಾದ್ರೆ ಕೇಳ್ರಿಪ್ಪ. ಮತ್ತ ನಮ್ಮ ಅತ್ತಿ ಇದು ಕೇಳಿಸ್ಕೊಂಡ್ರ ಮತ್ ಬೇರೆದವ್ರು ಕೇಳಿಸ್ಕೊಂಡ್ರ ಈಕೇನ್ ತಿರ್ಸ್ ಪಡಿಕೆ ಅದಾಳನೋ ಅನ್ಕೊಂಡಾರ್ರಿ. ಎಲ್ಲಿ ಹೊಸಾಬ್ರಿ ಎತ್ತಾಗಿ ನನಗೇನ್ 3 ಹೊತ್ತು ತಿನ್ನೋದೊಂದ ಕೆಲಸ, ಬೇರೆ ಏನು ಕೆಲಸ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರೇನ್ರಿ? ನೀ ಮಾರಾಯಣ, ನೀ ಒಂದ್ ಮಾತಿಗೆ 100 ಮಾತು ಮಾತಾಡ್ಕೊಂತ ನಿಂದ್ರಬೇಡ. ನನಗ ಅವಸರ ಐತಿ. ಅಲ್ಲೇ ಊರ್ ಗೌಡ್ರದು ಎಲ್ಲ ಹಿರಿಯರ್ ನಿಂತಾರು. ನಾ ಒಂದ್ ಸ್ವಲ್ಪ ಲಘು ಹೋಗ್ಬೇಕು. ಏನ್ ಹೇಳ? ಮತ್ ನೀವು ಮಾತಾಡಿರ ನಾ ಮಾತಾಡ್ಸ್ಕೊಂಡ್ ಸುಮ್ನೆ ಇರ್ಬೇಕು ನೋರಿ. ತಗೋ ಮಾರಾಯಣ, ಅನ್ಬಾರ್ದಾಗಿತ್ತು ಅನ್ನಿ. ಮತ್ ಪ್ರತಿ ಸಲ ಹೋದಾಗೂ ನೀ ಕೇಳೋದು ಅದನ್ನ ಅಲ್ಲ, ಅದಕ್ಕೆ ಕೇಳೀನಿ. ಏನಾತೀಗ? ಹೌದು, ನಿನ್ಗೆ ಏನಾರ ತರ್ಬೇಕನ ಅಲ್ಲಿಂದ? ಮತ್ ಏನ್ರ ಕೆಲಸ ಇತ್ತನ ಹೇಳ. ಕೆಲಸ ಏನೋ ಇತ್ತು ಬಿಡ್ರಿ, ಆದ್ರೆ ನೀವು ಹೇಳಿರ ಬೇದ್ರಂದ್ರೆ ಏನ್ ಮಾಡುದ್ರಿ? ಅಂದ್ರೇನ? ಬೇಯು ಅಂತದ ಏನೋ ಕೇಳ್ತಿ ಅಂದಂಗಾತು. ಹೌದು, ಏನ್ ಬೇಕಾಗಿತ್ತು? ಅಯ್ಯ ನೀವು ಪ್ರೀತಿಯಿಂದ ಏನ್ ಬೇಕಿರ್ಜಾ ಏನ್ ತರ್ಲಿ ಅಂತ ಕೇಳಿರ ಹೇಳಕ್ ಚಂದ್ರಿ. ಹಿಂಗ ಗಂಟ್ ಮೊತ್ತಿ ಹಾಕೊಂಡ ಸಿಟಕ್ ಮೊತ್ತಿಲೆ ಕೇಳಿರ ಹೆಂಗ್ ಹೇಳುದ್ರಿ? ಬ್ಯಾಡ್ ಬಿಡ್ರಿ, ಏನೋ ಹೊಂಟೇರಿ ಹೋಗಿ ಬರ್ರಿ. ಹೋಗೋ ಮಾರಾಯ, ಸುಮ್ನೆ ನನ್ ಪಾಡಿ ಹೊಂಟಿ ನಿಲ್ಲೋನ. ಹೊಂಟಾವನ್ ತರ್ಬಿಶ್ ನಿಂದಿರ್ಸೆ ಮತ್ ಈ ನಮನಿ ತಲಿ ತಿಂತಿ ನೋಡು. ಅಲ್ಲ, ಹೇಳೋದಿದ್ರ ಏನ್ ತರ್ಬೇಕು ಅನ್ನೋದನ್ನ ಹೇಳ್ಬಿಡ. ಇಲ್ದರ ಸುಮ್ನ ಮನಿ ಒಳಗ್ ಹೋಗ್ಬಿಡ. ನೀನ್ ತಗೊಂಡ್ಕಾರ ನನ್ ತಲಿ ತಿನ್ಬೇಡ ಒಂದೀಟ. ಹೋಗ್, ಹೊಟ್ಟೆ ಹಸ್ತಿದ್ರ ಕಮ್ಗ 4 ರೊಟ್ಟಿ ತಿನ್ನೋ. 4 ರೊಟ್ಟಿ ರೀ? ಯವ್ವ ಯವ್ವ ಯವ್ವನ, ನಾ ಎಂದರ 4 ರೊಟ್ಟಿ ತಿಂದದ್ ನೋಡಿದಿರೇ ನೀವು? ಅಲ್ಲ, 4 ರೊಟ್ಟಿ ತಿಂದಿದ್ರ ನಾ ಹಿಂಗೆ ಇರ್ತಿದ್ನಿ. ನಾನು ನಿಮ್ಮವ್ವ ಒಳಂಗ ಗುಂಡ್ಗ ಟೊಮೆಟೊ ಹಣ್ಣಂಗ್ ಇರ್ತಿದ್ನಿ. ಅಲ್ಲ, ಏನೋ ರುಚಿ ಹತ್ತಾಗ 1 3 ಮ್ಯಾಲ್ 3 ಅರ್ಧ ಹಿಂಗದು ಅಷ್ಟು ತಿಂದಿರ್ತೇನ್ರಿ ಯಾವಾಗರ. ಅದನ್ನ ಹೋಗಿ ನೀವು 4 ರೊಟ್ಟಿ ತಿನ್ನೋಗು ಅಂತ ಹೇಳಕತ್ತೀರಿ. ನೀವು ನನ್ನ ಮೇಲೆ ಒಟ್ಟ ಕಾಜಿನ ಇಲ್ಲ, ಬೇಕಂತ ನನ್ನ ಅಸಹ್ಯ ಮಾಡಕತ್ತೀರಿ. ಹೋಗ್ರಿ ನೀವು. ಅಲ್ಲ, ನಾ ಏನ್ ಅಸಹ್ಯ ಮಾಡೀನಿ? ಸುಮ್ನ ನಿಂತ್ಕೊಂಡ್ ತಲಿ ತಿನ್ನಕ್ ಹೋಗ್ಬೇಡ. ಹಸುವಿದ್ರ 4 ರೊಟ್ಟಿ ತಿನ್ನೋಗು ಅನ್ನಿ, ಅದನ್ನು ಹಿಡ್ಕೊಂಡ್ ಕುಂತೇನ? ಹೌದ್ರಿವಾ ಹೌದ್ರಿ, ನಾನು ಜಗಳ ಗಂಟಿ, ನಾನು ಬಾಯಿ ಬಡಿಕೆ, ನಾನು ತಿನಿಸು ಬಡಿಕೆ. ನನ್ಗೆ ಇನ್ನ ಏನೇನಂತೀರೋ ಎಲ್ಲ ಅನ್ರಿ. ನೀವೇನಂದ್ರು ಅನ್ನಿಸ್ಕೊಳಕ ನಾನೊಬ್ಬಕಿ ಬಡಪಾಯಿ ಪ್ರಾಣಿ, ಮೂಕ ಪ್ರಾಣಿ ನಿಮ್ ಕೈಯಾಗ ಸಿಕ್ಬಿಟ್ಟೇನ್ರಿ. ಏನ್ ಮಾಡೋದು? ಎಲ್ಲಾನು ಅನ್ಭವಿಸ್ಬೇಕು. ನೀ ಮೂಕ ಪ್ರಾಣಿ? ಹ್ಞೂ ಮತ್ರಿ, ನೀವು ಅಂದ್ರ ನಂಗೆ ಬ್ರ ಅನ್ನಕ್ ಬರೋದಿಲ್ಲ. ನೀವು ಇಂಥ ಕೆಲಸ ಮಾಡು ಅಂತ ಹೇಳಿರ ಅದನ್ನ ದೇವ್ರ ಕೆಲಸ ಅಂತ ಹೇಳಿ ಕಣ್ಣಿಗೆ ಹೊತ್ಕೊಂಡ್ ಮಾಡ್ತೇನ್ರಿ. ನೀವು ಇವತ್ತ ಒಂದು ಗೆರಿ ಹಾಕಿ ನೋಡ್ರಿ, ಆ ಗೆರಿನ ದಾಟೆ ಒಟ್ಟ ಹೋಗುದಿಲ್ಲ. ಇಷ್ಟೆಲ್ಲ ನಿಮ್ಮ ಮ್ಯಾಲ ಕಾಜಿ ತೋರಿಸಿ ಪ್ರೀತಿ ತೋರಿಸಿ ಎಲ್ಲ ನೀವು ಹೇದಂಗ್ ನಡ್ಕೊಂಡ್ರು ಮತ್ತು ನೀವು ನನಗೆ ಹಿಂಗ್ ಮಾಡ್ತಿರಲ್ರಿ. ಇದು ನಿಮ್ಗ ನ್ಯಾಯನ? ನಿಮ್ಗ ಧರ್ಮನ? ಹೇಳ್ರಿ ಒಂದೀಟ. ಅಲ್ಲ, ನಾನು ಬೆಳಿಗ್ಗೆ ಎದ್ದವನ ಯಾರ ಮಕ ನೋಡಿದನು? ಏನ್ ಈ ನಮ್ಮನಿ ಜಗಳ ತಕೊಂಡ್ ನಿಂತು ಬಿಟ್ಟಾಳಿಕಿ ಹೊಂಟಾವನ್ ತರ್ಕೊಂಡ. ಯಾರ ಮಕ ನೋಡೇನಿ ಅಂದ್ರ ನನ್ನ ಮಕ ಅಶುಭ ಅನ್ನಕತ್ತೀರೇನ್ರಿ? ಈ ಮನ್ಯಾಗ ಇಟ್ಟು ದಿನ ಅಮ್ಮ ಆತು ಮಾವಾರ ಆತು ಎಲ್ಲಾರು ನನ್ನ ಮಕ ನೋಡಿ ಹೋದ್ರೆ ಕೆಲಸಕ್ಕಾವ ಅಂತ ಹೇಳಿ ಗಿರ್ಜಕ್ಕ ಒಂಚರಿಗೆ ನೀರ್ ತಗೊಂಡ್ ಬಾರ್ವಾ ಅಂತ ಹೇಳಿ ಮಾವಾರು ನನ್ನ ಕೈಲೇ ನೀರ್ ತಗೊಂಡ ಹೊರಗಡೆ ಹೋಗ್ತಾರ್ರಿ. ಅಂತದ್ ಕುತ್ಕೊಂಡ ನೀವು ನನ್ನ ಮಕ ನೋಡಿ ಎದ್ದದಕ್ಕ ಅಶುಭ ಅನ್ನಕತ್ತೀರಿ. ಆತ್ರಿ, ಇನ್ಮೇಲ ನಾ ಈ ಮನ್ಯಾಗ ಇರುದಿಲ್ಲ. ಈ ಅವಮಾನನ ನಾ ಸಹಿಸೋದಿಲ್ಲ. ತಾಳಲಾರೆ. ಅಲ್ಲ, ಯಾಕಿನ ಏನ್ ಮಾತಿಗೊಂಡ್ ಡೈಲಾಗ್ ಮಾತಾಡಕತ್ತಾಳಲ್ಲ? ಆ ಫೋನ್ ನೋಡಿ ಅವೇನೋ ಶಾರ್ಟ್ಸು ರೀಲ್ಸು ಏನೇನೋ ಕುತ್ಕೊಂಡ್ ನೋಡ್ತೀಯಲ್ಲ, ಅವನ್ನೆಲ್ಲ ನೋಡಿ ಅವನ್ನೆಲ್ಲ ನೀನ ಬೈಪಾಟ್ ಮಾಡ್ಕೊಂಡ್ಬಿಟ್ಟಿಯನ? ಎಲ್ಲಾ ವ್ಯಕ್ತಿಯೊಳಗನು ಒಂದೊಂದು ಕಲೆ ಇರ್ತದಂತ. ನನ್ನೊಳಗಿರೋ ಕಲೆ ಯಾರು ಗುರ್ತಿಡಿವಲ್ರಿ. ಏನ್ ಮಾಡೋದು? ಎಲೆ ಮರೆ ಕಾಯಿಗತೆ ಈ ಮನಿಗೆಟ್ಟ ಸೀಮಿತ ಆಗೈತ್ರಿ. ಚೆ ನೋಡ್ ಮಾರಾಯ, ನಂದಂತೂ ತಲೆ ಕೆಡಾಕೈತೆ. ನೀ ಮಾತಾಡೋದು ನನಗಂತೂ ಒಂದು ಅರ್ಥ ಆಗವಲ್ತು. ಆ ಫೋನ್ಗಳು ನೋಡಿ ನೀ ಏನೇನ್ ಮಾತಾಡ್ತೀಯೋ ನನಗಂತೂ ಅಷ್ಟು ಜ್ಞಾನ ಇಲ್ಲ. ಯಾಕಂದ್ರ ನಾ ದಿನ ಬೆಳಕಾದ್ರ ಹೊಲ ಮನಿ ಅಂತೀರಾವ, ನನಗ್ ನೀ ಮಾತಾಡೋದು ಒಂದು ಅರ್ಥ ಆಗವತ್ ನೋಡು.
ಯಾಕೆ ಅರ್ಥ ಆಗೋದಿಲ್ರಿ? ಯಾಕೆ ಅರ್ಥ ಆಗೋದಿಲ್ಲ? ರಾಜಕೀಯ ಮಾತಾಡಂದ್ರ ಇಷ್ಟು ಉದ್ದ ಮಾತಾಡ್ತೀವಿ. ಟಿವಿ ಮುಂದ್ ಕುಂತ್ ನೋಡೋದಲ್ದ ಕಟ್ಟಿ ಕುಂತ್ಕೊಂಡ್ ತಾಸ್ಗಂಟ್ಲೆ ಪೇಪರ್ ಓದಿ ಮತ್ತ 4 ಮಂದಿ ಗಂಡ್ಮಕ್ಳ ಜೋಡಿ ಕುಂತ ಮಾತಾಡಿದ್ದ ಯಾರಾರ ಎಲೆಕ್ಷನ್ಸ್ ನಿಂದ್ರವ್ರು, ಯಾರಾರ ಆದೇಶ್ವರ ಅವರು, ಯಾರಾರ ಮಾಲಿ ಹಾಕಿಸ್ಕೊಂಡ ಅಧಿಕಾರ ನಡೆಸೋರು. ಆದ್ರೆ ನೀವು ಮಾತಾಡೋದನ್ನ ಬಿಡ್ತೇರೇನ? ಹಂಗ ಮಾತಾಡಿದ್ದ ಆದ್ರೆ ನಾವು ಒಂದಿಟ ಫೋನ್ ನೋಡ್ಕೊಂತ ಕುಂದ್ರೂರಾಗ, ಟಿವಿ ನೋಡ್ಕೊಂತ ಕುಂದ್ರೂರಾಗ ನೀವು ಅದ ಕೆಲಸ ಮಾಡ್ತೀರಿ ಬರೇ ಅಂತ ನಮಗ ಮಾತಾಡ್ತೀರಿ. ನೋಡು, ನಾ ಇವತ್ತ ಎದ್ದೇಳೆ ಸರಿ ಇಲ್ಲ. ನಿನ್ ಮುಖ ನೋಡಿ ಎದ್ದಕ್ಕಂತ ಹೇಳತ್ತಿಲ್ಲ ನಾ. ಮತ್ ಅದಕ್ಕಟ್ ನಿಂದಿರ್ಬೇಡ. ನನ್ನ ಟೈಮು ಇವತ್ತು ಎದ್ದದ್ದು ಸರಿ ಇಲ್ಲ. ಅದಕ್ಕ ನೀನು ನನ್ನ ನಿಂಬಲ್ಲೇ ಹಿಂಗ್ ಜಗಳ ತಕೊಂಡ್ ನಿಂತಿ. ಈಗ ಏನ್ ಆಗ್ಬೇಕಾಗೈತಿ ನಿನಗ? ಅದನ್ನ ನೆಟ್ಟಗ ಹೇಳಿರ ನಾ ಕೇಳ್ಕೊಂಡ ಹೋಗ್ಬಿಡ್ತೇನೆ ಗಿರ್ಜಾ. ಅದನ್ನು ನೀವು ಸಿಟ್ಟಿಲೇನೆ ಕೇಳಾಕತ್ತೀರಿ. ಮತ್ ನಾ ಕೇಳಿದ ಕೂಡಲೇ ಸಿಟ್ ಮಾಡಿ ಹೋದ್ರಿ ಅಂದ್ರ ನನಗೆ ಮತ್ ಅತಗೋ ಅಂತ ಕುಂದ್ರದಕ್ಕತಿ. ಬ್ಯಾಡ್ ತಗೋರಿ, ನಿಮ್ದೇನ್ ಕೆಲಸ ಐತೋ ಮುಗಿಸ್ಕೊಂಡ್ ಬರೋಗ್ರಿ. ಚೇ ನಿನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಲಿ? ನಿನ್ನ ಮ್ಯಾಗ ಸಿಟ್ಟು ಮಾಡಿ ಯಾವ ನರಕಕ್ಕೆ ಹೋಗ್ಲಿ ನಾನು? ಹೇಳ, ಏನ್ ಆಗ್ಬೇಕಾಗಿತ್ತು ಹೇಳ ಮಾರಾಯ. ಏನೇನ್ ಬ್ಯಾಡ್ ತಗೋರಿ, ನಿಮ್ದೇನೋ ಕೆಲಸ ಐತೆ ನಾತೀರಿ, ಮುಗಿಸ್ಕೊಂಡ್ ಬರೋಗ್ರಿ. ಎಲ್ಲಿ ಉಸಾಬರಿ ಮತ್ತ? ನೋಡು, ಇಷ್ಟೆಲ್ಲ ಮಾಡಿದಿ. ಈಗ ಇಷ್ಟೊತ್ತನ ನಿಂತ ಜಗಳ ಮಾಡಿದ್ದಕ್ಕಾರು ನಿನಗೇನ್ ಬೇಕಾಗಿತ್ತು ಅಂತ ಹೇಳ್ಬಿಡು. ಅದೇನ್ ಬೇಕಾದಾಗ್ಲಿ ತಗೊಂಬರ್ತಾನತ್ತಾಗಿ. ಅಯ್ಯೋ ಬ್ಯಾಡ್ರಿ ಬ್ಯಾಡ್ರಿ, ನಿಮ್ ಮನಸ್ಸಿಲ್ದ ತಗೊಂಬರೋದು ಸರಿ ಅನ್ಸೋದಿಲ್ಲ. ಏನೋ ನೀವು ಪ್ರೀತಿಯಿಂದ ಏನ್ ಬೇಕು ಗಿರ್ಜಾ ಅಂತ ಕೇಳಿರ ನಾ ಹೇಳೋದು ಚಂದ. ಈ ನಮ್ಮನಿ ಬಿಟ್ಟಿ ಬ್ಯಾಸರ್ಲೆ ಕೇಳೆ ನೀವು ತಂದು ಕೊಟ್ರು ನನಗೇನ್ ಅದ್ರಿಂದ ಖುಷಿ ಆಗುದಿಲ್ರಿ. ಈಗ ನಮ್ ದಾರಿಗೆ ಬರಾಕತ್ತಾರೋದಿಲ್ರಿ. ನೋಡು, ನಂಗೆ ಏನೂ ಬೇಜಾರಿಲ್ಲ. ನಿನ್ ಮ್ಯಾಗ ಸಿಟ್ಟು ಇಲ್ಲ. ನಿನಗೇನ್ ಬೇಕು ಹೇಳು, ನಾ ತಗೊಂಬರ್ತಾನಂತ. ಅಯ್ಯ ಬ್ಯಾಡ್ ಬಿಡ್ರಿ, ನೀವು ನಕ್ಕೋಂತ ನಗು ಮುಖದ್ಲೆ ಕೇಳಿರ ನಿಮಗ್ ತರೋ ಮನಸ್ಸೈತಿ ಅಂತ ತಿಳ್ಕೊತೀನ್ರಿ ನಾ. ನೀವು ಬೇಜಾರ್ ಮುಖ ಇಟ್ಕೊಂಡ್ ಕೇಳಿರ ನನಗರ ಹೇಳಕ್ ಎಲ್ಲಿ ಮನಸ್ಸಾಗ್ಬೇಕು? ನಂಗೇನು ತರಸ್ಕೊ ಮನಸ್ಸು ಇಲ್ಲ. ಪಾಪ ನಿಮಗ್ ತಡ ಆಕತಿ. ಹೋಗ್ಬರಿ. ನಗ್ಬೇಕಿಲ್ಲ? ನಕ್ಕು ಅಂತಾನೆ ಕೇಳಕತ್ತನು. ನಿಂಗೇನ್ ಬೇಕೋ ಹೇಳ್ಬಿಡು, ನಾ ಸಂತೋಷವಾಗಿ ತಗೊಂಬರ್ತಾನಂತ. ಹೋಗು. ಈ ನಮನಿ ತ್ರಾಸ ಅನ್ಭವಿಸೋಕ್ಕಿಂತ ತಲೆ ಮೇಲೆ ತಲೆ ಹೋಗ್ಲಿ. ಏನ್ ಕೇಳ್ತಾರೋ ಅದನ್ನ ತಂದು ಕೊಟ್ಟು ಬಿಡೋದು ಚಲೋ ನೋಡು. ಇಲ್ದರ ಇವ್ರ ಕಾಟ ತಡೆಯಕ್ಕಾಗುದಿಲ್ಲ. ಈಗ ನೋಡ್ರಿ, ನಾ ಕೇಳಿದ ವಸ್ತು ಹೆಂಗ್ ತಾನಾಗೆ ಬರ್ತದಂತ. ಗಿರ್ಜಾ, ನಂಗ್ ತಡ ಆಕತಿ, ಲಘು ಹೇಳಂಗಾರ. ಅದರಿ ಮೊನ್ನೆ ಹೇಳಿನಲ್ಲ, ನನ್ ಫೋನು ನೀವ ಚಲಕಾರ ಹೊಡೆದ್ರಲ್ಲ, ಅದ್ರ ಸಂಬಂಧ ನನಗ ಫೋನ್ ಇಲ್ದಂಗ ಆಗೈತ್ರಿ. ಒಂದ್ ಚಲೋ ಫೋನ್ ಕೊಡಿಸ್ರಿ ಅಂತ ಮನ್ನಿಂದ ಹೇಳಕತ್ತೀನಲ್ರಿ. ನೀವು ಕೊಡ್ಸಾಕ ತಯಾರಿಲ್ಲ. ಅದಕ್ಕೆ ಈಗ ಹೆಂಗಿದ್ರು ಹುಬ್ಬಳ್ಳಿಗೆ ಹೊಂಟೇನಂದ್ರಲ್ಲ, ಒಂದ್ ಚಲೋ ಫೋನ್ ತಗೊಂಬರ್ರಿ ನಂಗ. ಏನ ಫೋನ? ಎದಕ್ಕದ ಫೋನು? ಏನ್ ಕೆಲಸ ಅದ್ರದ್ದು? ನೋಡ್ರಿ ನೀವು ತಗೊಂಬರ್ತಾನಂತ ಹೇಳಿ ಹಿಂಗ್ ಮಾಡಿರ ನನ್ ಮನಸ್ಸಿಗೆ ಬಾಳ ಬೇಜಾರಾಕತ್ರಿ. ಏನು ಅಂದ್ರಿ, ನಿಮ್ಗೆ ನನ್ ಮೇಲೆ ಕೋಪ ಇದ್ರೆ ಒಂದೇಟ್ ಹೊಡೆದ್ಬಿಡಿ, ಒಂದ್ ಮಾತು ಬೈದ್ಬಿಡಿ. ಆದ್ರೆ ನನ್ಗೆ ಫೋನ್ ತಂದು ಕೊಡದೆ ಇರ್ಬೇಡಿ. ಚೇಚಿ ಮಾರಾಯಳ, ನನಗೆ ಪಿಕ್ಚರ್ ಡೈಲಾಗ್ ಅಂತ ಹೇಳಕ್ ಹೋಗ್ಬೇಡ. ನಿನಗೆ ಫೋನ್ ಅಲ್ಲೋ, ನಾ ತಗೊಂಬರ್ತಾನು. ನನಗೆ ಇದರಿಂದ ಮುಕ್ತಿ ಕೊಟ್ರೆ ಅಟ್ಟ ಸಾಕು. ಆಯ್ತು, ತಗೊಂಬರ್ತಾನಂತ. ನಾ ಬರ್ಲಿ ಹಂಗಾರೇನ? ಆಯ್ತಾಯ್ತ್ರಿ, ಹೋಗಿ ಬರ್ರಿ. ಅಲ್ಲ, ಒಂದ್ ಕಪ್ ಚಾ ಮಾಡಿಕೊಡ್ಲೇನ್ರಿ? ಬೇಡ, ಚಾ ಅದು ಏನು ಬೇಡ. ನಾ ಹೋಗಿ ಬರ್ತೇನೆ ತಗೋ. ಹುಸ್ಸಪ್ಪ, ಏನಾರ ಕೊಡಿಸ್ಕೋಬೇಕಂದ್ರೆ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕು, ಇಷ್ಟೆಲ್ಲ ತ್ರಾಸ ತಗೋಬೇಕು, ಇಷ್ಟೆಲ್ಲ ಎಫರ್ಟ್ ಹಾಕ್ಬೇಕು. ಛೇ ಅಂದ್ರೂ ನನ್ನ ಫೋನ್ ಬಂದ್ರೆ ಅಷ್ಟೇ ಸಾಕ್ರಿ. ನೀವು ನಮ್ಮ ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.